ಇದು ರೈಡ್ ಬೈ ವೈರ್ ಇದೆ, ಅದಕ್ಕೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತೈತೆ. ಗಾಡಿ ಇಂಜಿನ್ ಬಂದು 452cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಬಟ್ ಆದ್ರೂ ಹೀಟ್ ಮಾತ್ರ ಹಂಗೆ ಐತೆ. ಈ ಟ್ರಾಫಿಕಲ್ಲೆಲ್ಲ ನಿಂತ್ಕೊಂಡ್ಬಿಟ್ರೆ ಗಾಡಿ ಮಾತ್ರ ಸರಿಯಾಗಿ ನುಗ್ಗುತ್ತೆ ಗುರು. ಇಲ್ಲಿ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ, ಟೈಪ್ ಸಿ ಇದು. ಇದನ್ನು ಹಿಂಗೆ ಎತ್ತಿ ಚಾರ್ಜ್ ಹಾಕಬೇಕು. ನಮ್ಮ ಗೌರ್ಮೆಂಟ್ ಅವರು ನನಗೆ ಹೆಲ್ಪ್ ಆಗಲಿ, ಸ್ವಲ್ಪ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿರೋ ರೋಡ್ನ ಬೆಟ್ಟ ಗುಡ್ಡ ಥರ ಎಲ್ಲ ಮಾಡಿಟ್ಟವ್ರೆ. ಸಿಟಿಲಿದ್ರೆ PPF ಅವಶ್ಯಕತೆ ಇಲ್ಲ ಅನ್ಸುತ್ತೆ, ನನಗಾದ್ರೆ PPF ಅವಶ್ಯಕತೆ ಇದೆ. Men will be men. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಇದೇನು ಮಿರರಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಗಾಡಿ ಇಷ್ಟು ದೊಡ್ಡದು ಕೊಟ್ಬಿಟ್ಟು ಮಿರರ್ ಇಷ್ಟು ಚಿಕ್ಕದು ಕೊಟ್ರೆ ಹೆಂಗೆ ಗುರು? ಈ ಮಳೆಗೆ, ಈ ಚಳಿಗೆ, ಈ ನಮ್ಮ ಬೆಂಗಳೂರು ವೆದರ್ಗೆ, ವೀಕೆಂಡ್ಗೆ, ಕಪಲ್ಸ್ಗಂತೂ ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಹಿಮಾಲಯನ್ 450 ರಿವ್ಯೂ ಮಾಡೋದಕ್ಕೆ ಗಾಡಿ ಸಿಕ್ಕಿದೆ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದ್ಬಿಟ್ಟಿದೆ. ಇದು 452cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 40 Nm ಟಾರ್ಕ್ ಇದೆ, 40 bhp ಪವರ್ ಇದೆ. ಗಾಡಿ ಫುಲ್ ಮಾತ್ರ ಸರಿಯಾಗಿ ಆಗುತ್ತೆ. ಪವರ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಎಕ್ಸಿಲೇಟರ್ ಲ್ಯಾಗ್ ಅನಿಸುತ್ತೆ, ಏನಕ್ಕಂದರೆ ಇದು ರೈಡ್ ಬೈ ವೈರು ಕೇಬಲ್, ಆಕ್ಸಿಲೇಟರ್ ಕೇಬಲ್ ಇಲ್ಲ. ಒಂದು ಲುಕ್ಕು, ಒಂದು ವೈಬು, ಗಾಡಿ ತಗೊಂಡ ಒಂದು ಫೀಲ್ ಆಗುತ್ತಲ್ಲ, ಆಗುತ್ತೆ ಗಾಡಿ ತಗೊಂಡ. ಇಂಜಿನ್ ಸ್ವಲ್ಪ ಬಾಡಿಗಿಂತ ಆಚೆ ಬಂದಿರಂಗೈತೆ. ಆಚೆ ಬಂದಿರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಏನಾದರೂ ಗಾಡಿ ಬಿತ್ತು ಅಂದರೆ ಇಂಜಿನ್ ಕೇಸ್ಗೆ ಡ್ಯಾಮೇಜ್, ಕ್ಲಚ್ ಕೇಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಿಮಾಲಯನ್ನ ಫಾರೆಸ್ಟಿಗೆ ತೊಗೊಂಡು ಹೋಗ್ತಿದ್ದೀನಿ ಟೆಸ್ಟಿಂಗ್ ಮಾಡೋದಕ್ಕೆ. ಸಾಕು, ಅದು ಪ್ರಾಣಿ ಬರದೇ ಇದ್ರೆ ಸಾಕು. ಇದೇನದು ಹಂಗೆ ತಿರುಗಿಸ್ಬೋದು? ಡೂಪ್ಲಿಕೇಟ್ ಬೈ 200 ರೂಪಾಯಿ. ಮೊಬೈಲ್ ಹಾಕಿದಂಗೆ ಹಂಗೆ ತಿರ್ಕೊಬಿಟ್ರೆ ಸ್ಲಿಪ್ಪರ್ ಕ್ಲಚ್ ಇದೆ, ಅದಕ್ಕೆ ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಥರ ಆಗುತ್ತೆ. ಫ್ರಂಟಲ್ಲಿ ಅಪ್ಸೈಡ್ ಡೌನ್ ಫೋರ್ಕ್ ಸಸ್ಪೆನ್ಷನ್ ಇದೆ, ಬಟ್ ಬ್ಯಾಕಲ್ಲಿ ಮೊನೋಸಾಕ್ ಸಸ್ಪೆನ್ಷನ್ ಇದೆ. ಫ್ರಂಟಲ್ಲಿ 21 ಇಂಚ್ ಸ್ಪೋಕ್ಸ್ ವೀಲು, ಬ್ಯಾಕಲ್ಲಿ 17 ಇಂಚ್ ಸ್ಪೋಕ್ಸ್ ವೀಲು. ड्यूअल चैनल ABS ಇದೆ ಈ गाड़ी तो भाई बहुत बढ़िया है, लेकिन सिटी वाइज नहीं है. सिटी वाइज नॉट गुड, बट द बिल्ड क्वालिटी एवरीथिंग इज गुड. ठीक है, एंड इफ यू वांट टू गो फॉर लॉन्ग राइड ತುಂಬಾ ಗಾಡಿ ಚೆನ್ನಾಗಿದೆ. ಕ್ಷಮಿಸಿ, ಈತನಿಗೆ ಕನ್ನಡ ಬರುವುದಿಲ್ಲ. A few moments later. ಹಾಳು ಮಾಡಿಬಿಟ್ಟಿದ್ದಾರೆ. ಹಾಲ್ ಮಾಡಿದರೆ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಸಸ್ಪೆನ್ಷನ್ ಮಾತ್ರ ಫುಲ್ಲು ಸ್ಮೂತಾಗಿ ಬೆಣ್ಣೆ ಥರ ಐತೆ. ನಮ್ಮ ಗೌರ್ಮೆಂಟ್ ರೋಡ್ಗೂ ಹಿಮಾಲಯನ್ ಸಸ್ಪೆನ್ಷನ್ಗೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹಿಂಗೆ ಹಳ್ಳ ಕೊಳ್ಳ. ಗಾಡಿ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನ ಅಥವಾ ಸುಮ್ಮನೆ ರೌಂಡ್ಸ್ ಬಂದಿದ್ದೀನ? ಇವ್ನ್ಯಾವನ ಸೆಡೆ ನನ್ನ ಮಗ. ಪ್ಲಾಸ್ಟಿಕ್ ಕೊಟ್ಟವ್ರ? ಇಂಜಿನ್ ಗಾರ್ಡ್ ಪ್ಲಾಸ್ಟಿಕ್ ಕೊಟ್ಟವ್ರೆ, ಮೆಟಲ್ ಹಾಕ್ಸ್ಕೊಂಬಿಡಿ. ಹೆಡ್ಲೈಟು LED ಲ್ಯಾಂಪ್ಸು, ಇಂಡಿಕೇಟ್ರು LED. ಹೆಡ್ಲೈಟ್ LED, ಬಟ್ ಅಷ್ಟು ಪವರ್ ಇಲ್ಲ. ಹಿಂದೆ ಬ್ರೇಕ್ ಲೈಟ್ಸ್ ಇಲ್ಲ, ಬ್ರೇಕ್ ಲೈಟು ಇಂಡಿಕೇಟರೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಮಳೆ, ಗಾಳಿ, ಚಳಿ ಪ್ಲಸ್ ಬೆಂಗಳೂರು ವೆದರ್ಗೆ, ಈ ನಮ್ಮ ರಾಯಲ್ ಎನ್ಫೀಲ್ಡ್ ಹೀಟ್ಗೆ ಬೆಚ್ಚಗೈತೆ ಗುರು. ಚಳಿಗಾಲದಲ್ಲಿ ಓಡ್ಸೋಕೆ ರಾಯಲ್ ಎನ್ಫೀಲ್ಡ್ ಇಟ್ಕೊಬೇಕು. ಇವ್ನ್ಯಾವನ ಸೆಡೆ ನನ್ನ ಮಗ. ಸೀಟು ಸ್ವಲ್ಪ ಅಗ್ಲ ಐತೆ ಹಳೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ. ಬ್ರೇಕ್ಸು ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ಫೋರ್ಕ್ ಗೇಟ್ ಆಗಬಾರ್ದು ಅಂತ ಪ್ಲಾಸ್ಟಿಕ್ದು ಗಾರ್ಡ್ ಥರ ಕೊಟ್ಟಿದ್ದಾರೆ. ಕಾರ್ನರಿಂಗ್ ಮಾಡೋಕ್ಕೂ ಮಸ್ತಾಗೈತೆ ಗುರು. ಕಾನ್ಫಿಡೆನ್ಸ್ ಬರುತ್ತೆ ಕಾರ್ನರಿಂಗ್ ಮಾಡೋದಕ್ಕೆ. ಆದರೂ ಸ್ವಲ್ಪ ಬೀಜ. ವ್ಯೂ ನೋಡಿ ಸಾಕಾಗೈತೆ. ಇನ್ನೂ ಸನ್ರೈಸ್ ಆಗಿಲ್ಲ,
ಟೈಮ್ ಆಯ್ತಲ್ಲ ಹತ್ತತ್ರ 7 ಗಂಟೆ, ಇನ್ನೂ ಸನ್ರೈಸ್ ಆಗಿಲ್ಲ. I told the son, don't come out till I finish Dwajarohanam. And today 40 minutes sunrise late. ರಾಯಲ್ ಎನ್ಫೀಲ್ಡಲ್ಲಿ ಈ ಗಾಡಿ ಬಿಟ್ಟು ಇನ್ಯಾವ ಗಾಡಿನೂ ಇಷ್ಟು ಸ್ಮೂತಾಗಿ ಗೇರ್ ಶಿಫ್ಟಿಂಗ್ ಆಗಲ್ಲ. ಇದಕ್ಕೆ 5 ಅಲ್ಲ 6 ಗೇರ್ ಇದೆ. ವಿಂಡ್ ಬ್ಲಾಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದು ಎಕ್ಸ್ಟ್ರಾ ವೈಸರ್ ಹಾಕ್ಸಿದ್ದಾರೆ. ಇದು ರಾಯಲ್ ಎನ್ಫೀಲ್ಡ್ದೇನೆ ಎಕ್ಸ್ಟೆಂಡೆಡ್ ವೈಸರು. ಆ್ಯಕ್ಚುಲಿ ಸ್ಟಾಕಲ್ಲಿ ಈ ವೈಸರ್ ಬರಲ್ಲ, ಬಟ್ ಆದ್ರೂ ವಿಂಡ್ ಬ್ಲಾಸ್ಟ್ ಮಾತ್ರ ಹೆವಿ ಐತೆ ಗುರು. ಹರೋಹಳ್ಳಿ ವನ್ಯಜೀವಿ ವಲಯ ವಂದನೆಗಳು. ಅಷ್ಟೇ. ತೂತು ಚಿಕ್ಕದೈತೆ. ಸ್ವಲ್ಪ ಸ್ಪೀಡಾಗಿ ಹೋಯ್ತು ಅಂದರೆ ಮಿರರಲ್ಲಿ ಏನೂ ಕಾಣಿಸೋದಿಲ್ಲ ವೈಬ್ರೇಷನ್ಗೆ. ಗಾಡಿಗೆ ಪವರ್ ಎಷ್ಟು ಕೊಟ್ಟಿದ್ದಾರೋ ಬ್ರೇಕು ಹಂಗೆ ಕೊಟ್ಟಿದ್ದಾರೆ ನಿಲ್ಸೋದಕ್ಕೆ. ಈ BMTC ಬಸ್ ಸ್ಟ್ಯಾಂಡ್ಗಳೆಲ್ಲ ಯಾಕೆ ಸಿಗ್ನಲಲ್ಲೇ ಇರ್ತವೆ? ಅವ್ರು ಇಲ್ಲಿ ಬಂದು ಬಸ್ ನಿಲ್ಲಿಸ್ಕೊಳ್ತಾರೆ, ಮತ್ತೆ ಇನ್ನೊಂದಷ್ಟು ಟ್ರಾಫಿಕ್ ಮಾಡ್ತಾರೆ. ಎಕ್ಸಿಲೇಟರ್ ಕೇಬಲ್ ಇಲ್ಲ, ರೈಟ್ ಬೈ ವಯರ್ ಇದೆ. ಕ್ಲಚ್ ಮಾತ್ರ ಸ್ಲಿಪ್ಪರ್ ಕ್ಲಚ್ಚು, ಫುಲ್ಲು ಸ್ಮೂತಾಗಿದೆ. ಇದು ಇಂಡಿಕೇಟರ್ ಬಟನ್ನು, ಇದು ಹೆಡ್ಲೈಟು. ಅದು ಬಿಟ್ಟರೆ 3 ಮೋಡ್ಸ್ ಇದೆ. ಏನಕ್ಕೆ ಅಂತಂದರೆ ABS ಟರ್ನ್ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಮೋಡ್ಸ್ ಇದೆ. ಅದು ಬಿಟ್ಟರೆ ಇಲ್ಲೊಂದು ಜಾಯ್ಸ್ಟಿಕ್ ಥರ ಬಟನ್ ಕೊಟ್ಟಿದ್ದಾರೆ ನ್ಯಾವಿಗೇಟ್ ಮಾಡೋದಕ್ಕೆ. ಈ ಟ್ರಿಪ್ ನ್ಯಾವಿಗೇಟ್ ಇದು ಎಲ್ಲ ಮಾಡ್ಕೊಬೋದು. ಅದು ಬಿಟ್ಟರೆ ಇಲ್ಲಿ ಹೋಮ್ ಬಟನ್ ಇದೆ. ಇಲ್ಲಿ ಪಾರ್ಕಿಂಗ್ ಲೈಟ್, ಹ್ಯಾಸಲ್ ಲೈಟ್ ಬಟನ್ ಇದೆ. ವೀಕೆಂಡು ರಜಾ ಅಂತ ಅಂದ್ಬಿಟ್ಟು ಇಷ್ಟೊಂದು ಜನ ಹಿಂಗೆ ಸಿಟಿಯಿಂದ ಆಚೆ ಹೋಗ್ಬಿಟ್ರೆ ವಾಪಸ್ ಸಿಟಿ ಬರ್ಬೇಕಾದ್ರೆ ಇದೇ ಪರಿಸ್ಥಿತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಸ್ಕ್ರೀನಲ್ಲಿ ಮ್ಯಾಪ್ ಹಾಕೊಬೋದು, ಬಟ್ ರಾಯಲ್ ಎನ್ಫೀಲ್ಡ್ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಸೇಮ್ ಲೈಕ್ ಸ್ಕ್ರೀನ್ ಕ್ಯಾಸ್ಟ್ ಥರ ವರ್ಕ್ ಆಗುತ್ತೆ. ಮೊಬೈಲ್ ಇಲ್ಲೇ ಹಾಕೊಂಡು ಇಲ್ಲೇ ಚಾರ್ಜ್ ಹಾಕೊಬೋದು. ಅದ್ರ ಬದಲು ಮೊಬೈಲ್ನೇ ಇಲ್ಲ ಹಾಕೊಂಡು ಮೊಬೈಲಲ್ಲೇ ಮ್ಯಾಪ್ ಹಾಕೊಂಡು ನೋಡ್ಕೊಂಡು ಹೋಗ್ಬೋದು. ಈ ಗಾಡಿಗೂ PPF ಮಾಡಿಸಿದ್ದೀವಿ 10,000 ಕೊಟ್ಬಿಟ್ಟು. ಈ ಶೋರೂಮ್ ಬಿಟ್ಟರೆ ರಾಯಲ್ ಎನ್ಫೀಲ್ಡಲ್ಲಿ ಗಾಡಿ ಸರ್ವಿಸ್ ಬಿಟ್ಟಾಗ ನಂಬರ್ ಪ್ಲೇಟ್ ಹಾಕೋಕೆ ಹೋಗಿ PPF ಕಿತ್ತೋಗಿ ಪೇಂಟು ಡ್ಯಾಮೇಜ್ ಆಗೈತೆ. ಅದನ್ನು ನೋಡ್ಕೊಂಡಿಲ್ಲ ಅವರು. ಸರ್ವಿಸ್ ಅಂತ ನನಗೆ ಅನ್ಸುತ್ತೆ ಮಾಡಿದ್ರು. ನನಗೆ ಸರ್ವಿಸ್ ಹೋಗಿ ಬಂದಮೇಲೆ ಗಾಡಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಫ್ಯೂಯಲ್ ಟ್ಯಾಂಕು 17 ಲೀಟ್ರ್ ಕೆಪಾಸಿಟಿ ಐತೆ. ಫ್ಯೂಯಲ್ ಎಫಿಷಿಯನ್ಸಿ ಬಂದು ಪರ್ ಲೀಟರ್ಗೆ 28ರಿಂದ 30 ಬರ್ಬೋದು. 100 ಮೇಲೆ ಹೋದರೆ ಗಾಡಿ ವೈಬ್ರೇಷನ್ ಅಂತೂ ಹೆವಿ ಇದೆ. ಕಾಲೆಲ್ಲ ನಡುಕ್ತಾವೆ. ಕಾಲ್ಗಂತೂ ಒಳ್ಳೆ ಮಸಾಜ್ ಆಗುತ್ತೆ. ಸ್ವಲ್ಪ ಹೈಟು ಜಾಸ್ತಿ ಇದೆ, ವೆಯ್ಟ್ ಕಡಿಮೆ ಮಾಡಿದ್ದಾರೆ. ಅಗಲ ಇದೆ, ಸ್ವಲ್ಪ ಬಲ್ಕಿಯಾಗಿದೆ. ಟ್ಯಾಂಕ್ ಒಂದು ಬಿಟ್ಟು ಇನ್ನೆಲ್ಲ ಸಣ್ಣ ಸಣ್ಣಗೈತೆ. ನಂದು ತುಂಬಾ ದೊಡ್ಡದು, ನಿಂದು ತುಂಬಾ ಚಿಕ್ಕದು. ನಾನಂತೂ ಈ ಗಾಡಿನ 3 ದಿನದಿಂದ ಓಡಿಸ್ತಾ ಇದ್ದೀನಿ. ನನಗನ್ಸಂಗೆ ಒನ್ ಆಫ್ ದ ಬೆಸ್ಟ್ ರಾಯಲ್ ಎನ್ಫೀಲ್ಡ್ ಬೈಕು. ಏನಕ್ಕೆ ಅಂದರೆ ಈ ಥರ ಪವರು, ಈ ಥರ ಪರ್ಫಾರ್ಮೆನ್ಸು ರಾಯಲ್ ಎನ್ಫೀಲ್ಡಲ್ಲಿ ಇದುವರೆಗೂ ಮಾಡಿಲ್ಲ. ಇದೇ ಫಸ್ಟ್ ಬೈಕ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಓಡಾಡೋಕ್ಕೂ ಚೆನ್ನಾಗೈತೆ, ರೋಡ್ ಚೆನ್ನಾಗಿಲ್ವಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಈ ರಾಯಲ್ ಎನ್ಫೀಲ್ಡ್ ಅವರು ಇವಾಗ ಫಾಗ್ ಲ್ಯಾಂಪ್ ಬೇರೆ ರಿಲೀಸ್ ಮಾಡಿದ್ದಾರೆ. ಗಾಡಿಗೆ ಕೊಡಬೇಕಾದ್ರೆ ಹೆಡ್ಲೈಟು ಸ್ವಲ್ಪ ಪವರ್ ಕಡಿಮೆ ಮಾಡಿಬಿಡೋದು, ಫಾಗ್ ಲೈಟ್ ಸೇಲ್ ಮಾಡೋದು. ಮಿರರು ಗಾಡಿಗೆ ಸಣ್ಣದು ಕೊಟ್ಬಿಡೋದು, ಆಮೇಲೆ ಅಡ್ವೆಂಚರ್ ಮಿರರ್ ಅಂತ ಸೇಲ್ ಮಾಡೋದು. ಅದು ಚೆನ್ನಾಗಿರೋ ಮಿರರು, ಅದಕ್ಕೆ 6,000 ರೂಪಾಯಿ ಚಾರ್ಜ್ ಮಾಡೋದು. ರಾಯಲ್ ಎನ್ಫೀಲ್ಡ್ ಅವ್ರು ಏನಿಲ್ಲ, ಈ ಗಾಡಿಗೆ ವೈಬ್ರೇಷನ್ ಕಡಿಮೆ ಮಾಡಿ, ಮಿರರ್ ಒಂಚೂರು ಚೆನ್ನಾಗಿರೋದು, ಬೆಟರ್ ವಿಸಿಬಿಲಿಟಿ ಇರೋಂಥದ್ದು ಮಿರರ್ ಕೊಟ್ಟು, ವಿಂಡ್ಶೀಲ್ಡ್ ಇನ್ನೊಂದು ಸ್ವಲ್ಪ ದೊಡ್ಡದು ಕೊಟ್ಟರೆ ಗಾಡಿ ಮಾತ್ರ ಸೆಕ್ಸಿ ಗಾಡಿಗೂ. ಆಮೇಲೆ ಸರ್ವಿಸು ಚೆನ್ನಾಗಿ ಕೊಡಬೇಕಪ್ಪ. ಇಷ್ಟೆಲ್ಲ ಕೊಟ್ಬಿಟ್ಟು ಸರ್ವಿಸೇ ಸರಿ ಕೊಟ್ಟಿಲ್ಲ ಅಂತಂದರೆ
ನಮ್ಮ ಗಾಡಿ ನುಗ್ಗುತ್ತಾ ಇಲ್ಲಿ. ನಾವೇಂತಕ್ಕೆ ಹಿಮಾಲಯನ್ ತಗೊಂಡಿದ್ದು ಅಂದರೆ ಈ ಥರ ಡೈಲಿ ಆಫ್ ರೋಡ್ ಮಾಡಬೇಕು ಆಫೀಸ್ಗೆ ಹೋಗೋದಕ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.